ರೈತ ಮಿತ್ರರೇ ನೋಡ್ತಾ ಇದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಒಂದು ಕೂರಿಗೆನ ಮಾರಾಟಕ್ಕೆ ತಂದಿದ್ದೇನೆ. ಅದು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಕೂರಿಗೆ ಬಗ್ಗೆ ಮಾಹಿತಿ ಸಿಗುತ್ತೆ. ಓನರ್ ನಂಬರ್ ಕೂಡ ಕೊಡ್ತೀನಿ, ಡೈರೆಕ್ಟ್ ಆಗಿನೇ ಓನರ್ ನಂಬರ್ ಸಿಗುತ್ತೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ, ಸ್ಕ್ರೀನ್ ಮೇಲೆ ನಿಮಗೆ ಒಂದು ನಂಬರ್ ಕೊಟ್ಟಿದ್ದೇನೆ. ಇದು ಯೂಟ್ಯೂಬರ್ದು, ಓನರ್ದಲ್ಲ. ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ರೀತಿಯ ಕೃಷಿ ಉಪಕರಣ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಕೂರಿಗೆ ಬಗ್ಗೆ ನೋಡೋದಾದರೆ, ಓನರ್ ಹತ್ರದ್ದು ಇದನ್ನು 3 ವರ್ಷದ ಹಿಂದೆ ಖರೀದಿ ಮಾಡಿದ್ದೀನಿ ಅಂತ ಓನರ್ ಹತ್ರ ಇದ್ದಾರೆ. ಅಂದರೆ ಓನರ್ ಕೂಡ ಹೊಸದೇ ತೊಗೊಂಡಿದ್ದಾರೆ. ಅಂದರೆ ಈಗ ಪ್ರೆಸೆಂಟು ಫಸ್ಟ್ ಓನರ್ ಇದ್ದಾರೆ, ನೀವು ತೊಗೊಂಡ್ರೆ 2ನೇ ಓನರ್ ಆಗ್ತೀರಾ. 3 ವರ್ಷದ ಹಿಂದೆ ಖರೀದಿ ಮಾಡಿರುವಂಥ ಕೂರಿಗೆ ಇದು. ಕೂರಿಗೆ ಮಾತ್ರ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತ ಕೂಡ ಓನರ್ ಹತ್ತಿರೋದು. ನೀವು ಒಳಗೆ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. 3 ವರ್ಷದ ಕೂರಿಗೆ 6 ತಾಳು, ಇದು ಬಂದು 6 ತಾಳು ಬರುತ್ತೆ. ಲೊಕೇಶನ್ ಇದು ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಸಾಸ್ನೂರ್ ಎಂಬ ಗ್ರಾಮದಲ್ಲಿ ಈ ಕೂರಿಗೆ ಮಾರಾಟಕ್ಕಿದೆ. ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಸಾಸ್ನೂರ್ ಎಂಬ ಗ್ರಾಮ. ಆ್ಯಂಡ್ ರೇಟು ಇದಕ್ಕೆ ಓನರ್ ಹತ್ತಿರೋ ರೇಟು 52,000 ಹೇಳ್ತಾರೆ. ಇದೇನು ಫೈನಲ್ ಅಲ್ಲ, ಪ್ರೆಸೆಂಟ್ ಇದಕ್ಕೆ ಹೇಳ್ತಿರೋದು 52,000. ಓನರ್ ಜೊತೆ ಮಾತಾಡಿದರೆ ಇದರಲ್ಲಿ ಕೂಡ ಅಲ್ಪ ಸ್ವಲ್ಪ ಕಡಿಮೆ ಆಗ್ಬೋದಂತ ಕೂಡ ಓನರ್ ಹೇಳಿದ್ದಾರೆ. ಇದೇನು ಫಿಕ್ಸ್ ರೇಟ್ ಅಲ್ಲ. ಹೆಚ್ಚಿನ ಮಾಹಿತಿಗೆ ಓನರ್ ಜೊತೆನೇ ಒಮ್ಮೆ ಮಾತಾಡಿ. ಈ ಕೂರಿಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ದಯವಿಟ್ಟು ವೀಕ್ಷಕರೇ ಕನ್ಫ್ಯೂಸ್ ಆಗಬೇಡಿ. ವಿಡಿಯೋದಲ್ಲಿ ನಂಬರ್ ಇರಲ್ಲ. ವಿಡಿಯೋದಲ್ಲಿ ಈಗೇನು ಕಾಣಿಸ್ತಿದೆ ನಂಬರು, ಇದು ಯೂಟ್ಯೂಬರ್ ನಂಬರು. ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದರೆ ಕೂರಿಗೆ ಇರಲ್ಲ, ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ನಿಮಗೆ ಓಕೆ ಅನಿಸಿದರೆ ತೊಗೊಳ್ಳಿ, ಇಲ್ಲಾಂದರೆ ಯಾರಾದರೂ ಬೇರೆಯವರು ತೊಗೊಳ್ಳೋರಿದ್ದರೆ ಅಥವಾ ಮಾರಾಟ ಮಾಡೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.